ವೇದಿಕೆ ಮೇಲಿರುವ ಹಿರಿಯರು ಮಾರ್ಗದರ್ಶಕರಾದಂತಹ ಜಿಗೇಂದ್ರ ಜೈನ್ ಅವರೇ, ಆತ್ಮೀಯ ಮಿತ್ರರು, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಆರ್ ಎಂ ಮಂಜುನಾಥ್ ಗೌಡ್ರೆ, ಸುಕ್ಕುಟೆ ರಾಘವೇಂದ್ರ ಅವರೇ, ಈ ದಿನ ವಿಶೇಷವಾಗಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ವಸಂತ್ ಗಿಳಿಯಾರ್ ಅವರೇ, ಹೆದ್ದೂರು ನವೀನ್ ಅವರೇ, ಗೀತಾ ರಮೇಶ್ ಅವರೇ, ಚಂದ್ರಳಿ ಸೋಮಶೇಖರ್ ಅವರೇ, ಅಂಜೂರ್ ಅವರೇ, ಗುರು, ಎಲ್ಲ ಪಕ್ಷಗಳ ಪ್ರತಿನಿಧಿಗಳೇ, ಜನಪ್ರತಿನಿಧಿಗಳೇ, ವಿವಿಧ ಜಾತಿಯ ಸಂಘಟನೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಮಸ್ತ ಹಿಂದೂ ಸಮಾಜದ ಎಲ್ಲ ಬಾಂಧವರೇ, ಮಾಧ್ಯಮದ ಮಿತ್ರರೇ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ದೇಶವನ್ನ ಸೋಲಿಸಬೇಕು, ಮುಗಿಸ್ಬೇಕು ಅಂತ ಹೇಳಾದ್ರೆ ಸೈನ್ಯದಿಂದ ಆಗದೆ ಇದ್ರೆ ಆ ದೇಶದ ಸಂಸ್ಕೃತಿ ನಾಶ ಮಾಡಿದ್ರೆ ಸಾಕಾಗುತ್ತೆ, ಆ ದೇಶವನ್ನ ಸೋಲಿಸಬಹುದು. ಆ ದೇಶದ ಜನರ ಬದ್ಧತೆಯನ್ನ ನಾಶ ಮಾಡಿದ್ರೆ, ಮಾನಸಿಕತೆಯನ್ನ ಬದಲಾವಣೆ ಮಾಡಿಬಿಟ್ರೆ ಆ ದೇಶವನ್ನ ಸೋಲಿಸಿದಂಗೆ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಅನೇಕ ಜನ ಸೇರಿ ಇತ್ತೀಚಿನ ದಿವಸದಲ್ಲಿ ಧರ್ಮಸ್ಥಳದ ಮೇಲೆ ಗದಾ ಪ್ರಹಾರವನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಬಹಳ ಸಣ್ಣದೊಂದು ಕತೆ ಕಟ್ಟಿದ್ದಾರೆ. ನಾನು ಮೊನ್ನೆ ವಿಧಾನಸಭೆ ಒಳಗಡೆ ಹೇಳಿದೆ, ಅವರೇನಾದ್ರು ಇದನ್ನು ಇದೇ ಕಥೆಯನ್ನ ಮಾಡಿ ಸಿನಿಮಾ ಮಾಡಿದ್ರೆ ಬಹಳ ದುಡಿಮೆ ಮಾಡಬಹುದಾಗಿತ್ತು. ಇದು ಅನೇಕ ಸಸ್ಪೆನ್ಸ್ಗಳು ಅಡಗಿದೆ, ಎಂಥದೆಲ್ಲ ಅಡಗಿದೆ, ಸಿನಿಮಾದ ಕಥೆಯ ರೀತಿಯಲ್ಲಿ ಹೇಳಿದ್ದಾರೆ. ನಂಗೆ ಆಶ್ಚರ್ಯ ಆಗುವಂತಹದ್ದು, ನಿನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ನೀವು ಹೆಂಗೆ ಇದಕ್ಕೆ ತಲೆ ಬಾಗಿದ್ರಿ ಅಂತ. ನೀವು ಯಾಕೆ ಇದಕ್ಕೆ ತಲೆ ಬಾಗಿದ್ರಿ? ಅವರಿಗೆ ಆ ಮನುಷ್ಯ ಬುರುಡೆ ಹಿಡ್ಕೊಂಡು ಹೋಗಿ ಕೋರ್ಟ್ ಎದುರುಗಡೆ ನಿಂತು ನಾನು 100 ಹೆಣ ಹೂಡಿದ್ದೀನಿ ಅಂದಾಗ ಮುಖ್ಯಮಂತ್ರಿ ಸರ್ಕಾರ ಕೂಡ ಸ್ವಲ್ಪ ವಿಚಲಿತ ಆಯ್ತು. ಏನೋ ನಡೆದಿರ್ಬೋದು, ಏನೋ ಆಗಿದೆ ಅಂತ. ಬಹಳ ಒಳ್ಳೇದು. ಮೊದಲು ದಿವಸ ಹೇಳಿದ್ರು, ನಮ್ಮ ಪೊಲೀಸ್ನವರೇ ಮಾಡ್ತಾರೆ, ಅವರಿಗೆ ಇಚ್ಛಾಶಕ್ತಿ ಇದೆ, ಮಾಡೋಷ್ಟು ತಾಕತ್ತಿದೆ ಅಂತ ಹೇಳಿದ್ರು. ಮಾರನೇ ದಿವಸ ನಾವು ಯಾರ್ಯಾರು ಸಿಎಂ ಸುತ್ತ ಅವರ ಮನೆಯಲ್ಲಿ ಸೇರಿದ್ರು ಅಂತ ಫೋಟೋ ಬಂದಿದೆ. ಅವರು ಬಂದು ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಬಹಳ ದೊಡ್ಡ ಪ್ರೆಷರ್ ಹಾಕಿದ್ದಾರೆ. ಇದು ಹುಡುಗಾಟ ಅಲ್ಲ, ಖಂಡಿತವಾದ ಅತ್ಯಾಚಾರ ನಡೆದಿದೆ, ಹೆಣ್ಣು ಮಕ್ಕಳನ್ನು ಹೂಡಿದ್ದಾರೆ, ಪ್ರಾಣ ತೆಗೆದು ಬಹಳಷ್ಟು ಶವಗಳನ್ನು ಹೂಡಿದ್ದಾರೆ. ನೀವು ಸರ್ಕಾರ ಇದನ್ನೇನಾದ್ರು ಮಾಡದೇ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಚಾರ ಆಗ್ತದೆ, ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಆಂದೋಲನ ಆಗ್ತದೆ ಅಂತ ಹೇಳಿದ್ರು. ಏನಾದ್ರೂ ಆಗಲಿ ಅಂತ ಹೇಳಿ SIT ರಚನೆ ಮಾಡಿದ್ರು. SIT ರಚನೆ ಮಾಡಿದಾಗಲೂ ಕೂಡ ಇದೇ ಶಕ್ತಿಗಳು, ಇದೇ ವ್ಯಕ್ತಿಗಳು ಯಾವ್ಯಾವ ಅಧಿಕಾರಿಗಳನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಮಾಧ್ಯಮಗಳೆಲ್ಲ ಬಂದಿತ್ತು, ಯಾವ್ಯಾವ ಅಧಿಕಾರಿ ಇದಕ್ಕೆ ಹಾಕಬೇಕು ಅಂತ ಅವರೇ ಹೇಳಿದ್ದು. ಅದಾದ ಮೇಲೆ ಅಧಿಕಾರಿಗಳನ್ನ ಹಾಕಿದ್ದಾರೆ. ಪರಿಣಾಮ ಧರ್ಮಸ್ಥಳಕ್ಕೆ ಬಂದು ಅವ್ರನ್ನ ಹೊಂಡ ಹೊಡಿತಾ ಹೊರಟೋದು. ಆ ಮಾಸ್ಕ್ ಹಾಕಿರ್ತಕ್ಕಂಥ, ಮುಸುಕು ಹಾಕಿರ್ತಕ್ಕಂಥ ವ್ಯಕ್ತಿ, ಜಗತ್ತಿಗೆ ಮುಖ ತೋರಿಸ್ತಾ ಇದ್ದಂತ ವ್ಯಕ್ತಿ ಬಂದು ನಿರ್ದೇಶನ ಮಾಡ್ತಾ ಹೋಗ್ತಾನೆ, ನಾನು ಇಂತಿಂತಲ್ಲಿ ಹೆಣ ಹಾಕಿದ್ದೀನಿ, ಒಂದು ಹೊಂಡದಲ್ಲಿ 10,000 ಶವಗಳನ್ನು ಹುಟ್ಟಿದ್ದೀನಿ ಅಂತ. ನನಗೆ ಆಶ್ಚರ್ಯ ಆಯ್ತು. ನಾನು ಮೊನ್ನೆ ಕೇಳಿದೆ, ಅಲ್ಲಪ್ಪ, ಒಂದು ಹೆಣನ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಬಾಧಿ ಇರ್ತದೆ. ಒಬ್ಬ ಗುಡ್ಡದ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವ? 7-8 ಅಡಿ ಹೊಂಡ ಹೊಡೆದು ಉಳ್ಲಿಕ್ಕೆ ಸಾಧ್ಯವ? ಒಂದೇ ಹೊಂಡದಲ್ಲಿ 10-15 ಹೆಣ ಹಾಕಿದೀವಿ ಅಂದ್ರೆ ಒಂದೇ ದಿನ ಅಷ್ಟು ಹೆಣ ಬಂತ? ಅಥವಾ ಹೆಣ ಬರೋವರಿಗೆ ಹೊಂಡವನ್ನು ಓಪನ್ ಇಟ್ಟು ಕಾದ್ನಾವ ಕೊಳಿಲಿಲ್ವ ಹೆಣಗಳು? ನಮ್ಮ ಸಾಮಾನ್ಯ ಜನ ಯೋಚನೆ ಮಾಡೋದು ಹಿಂಗೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೆ ಯೋಚನೆ ಮಾಡಲಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಇನ್ನೂ ಕೂಡ ಸಸ್ಪೆನ್ಸ್ ಇದೆ. ಅವ್ರು ಇನ್ನು ಪೂರ್ಣ ರಿಪೋರ್ಟ್ ಬಂದ್ರ ಮೇಲೆ ಹೇಳ್ತಾರೆ. ನಾನು ಗೃಹ ಸಚಿವನಾಗಿದ್ದಾಗ ನಿನ್ನೆ ದಿನ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟರು. ನಾವೆಲ್ಲರೂ ಹೇಳಿದ್ವಿ ಸತ್ಯ ಸ್ಟೇಟ್ಮೆಂಟ್ ನಿಮ್ದು ಅಂತ. ಆದ್ರೆ ಎಲ್ಲರನ್ನೂ ಹೇಳಕ್ ಆಗಲ್ಲ. ಒಂದು ಗೃಹ ಸಚಿವರು ಕೆಲವೊಂದು ಮುಚ್ಚಿಡುವಂತಹ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಮಂತ್ರಿಗಳಾದಾಗ, ಗೌಪ್ಯತೆಯನ್ನ ಕಾಪಾಡ್ತೇನೆ ಅಂತ. ಅದರ ಸಲುವಾಗಿ ಕೆಲವೊಂದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಮಾಧ್ಯಮಗಳು ತೋರಿಸ್ತಾ ಹೋಗ್ತಾ ಇದ್ದವು ಪ್ರತಿ ದಿವಸ. ಎಷ್ಟು ಹೊಂಡ ಹೊಡೆದ್ರು, ಅವನು ಎಷ್ಟು ಪ್ಲೇಸ್ ಅನ್ನು ತೋರಿಸ್ದ ಅಂತೇಳಿ. ಅದರಲ್ಲಿ ಯಾವುದೇ ಏನು
ಏನು ಅಂದ್ರೆ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಆ ಮೊದಲನೇ ಗುಂಡಿ ತಂದಲ್ಲ ನಾವು ಒಟ್ಟಿಗೆ, ಅಲ್ಲಿಂದ ಅವನ ಎನ್ಕ್ವೈರಿ ಶುರು ಆಗಬೇಕು. ಇದು ಎಲ್ಲಿದು, ಹೆಣ್ಣಿಂದೋ ಗಂಡಿಂದೋ, ಎಷ್ಟು ವರ್ಷದ್ದು, ಎಲ್ಲಿ ಕಿತ್ತೆ, ಅವನು ಯಾವುದೋ ಒಂದು ಸ್ಮಶಾನದಲ್ಲಿ ಕಿತ್ತೆ ತಂದಿರಬೇಕಲ್ಲ. ಹಂಗೆ ಕೇಳಲಿಕ್ಕೆ ಬರೋದಿಲ್ಲ. ಮೊದಲೇ FIR ಅವನ ಮೇಲೆ ಹಾಕಬೇಕಾಗಿತ್ತು. ಅವನ ಮೇಲೆ ಮರ್ಡರ್ ಕೇಸನ್ನ ಬುಕ್ ಮಾಡ್ಕೊಂಡು ಅವನು ವಶಕ್ಕೆ ತಗೊಂಡು ಜೊತೆಯಲ್ಲಿ ಇಟ್ಕೊಂಡು ನಾವು ಹೇಳ್ದಂಗೆ ಹಣ ಹೊಡಿತಾ ಹೋಗ್ಬೇಕು. ಅದು ಮಾಡಲಿಲ್ಲ. ಏನಾಯ್ತು ಗೊತ್ತಿಲ್ಲ. ಇನ್ನು ವರದಿ ಬಂದ ಮೇಲೆ ಅದು ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಷ್ಟೇ. ಆದ್ರೆ ನಾವು ಯೋಚನೆ ಮಾಡೋ ರೀತಿ, ನಿನ್ನೆ ಕೂಡ ನಾನು ಹೇಳಿದೆ, ಈ ರೀತಿ ಮಾಡಬೇಕಾಗಿತ್ತು. ಈಗ ಸುಜಾತ ಭಟ್ ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾರೆ. ಆ ಮೀಡಿಯಾದ ನೀವೆಲ್ಲ ನೋಡಿದ್ರಲ್ಲ, ಆ ಕಾರಿಂದ ಇಳಿದು ಬರೋದು, ಪಾಪ ಅನಿಸುತ್ತೆ. ಆ ಮೀಡಿಯಾದ ಎದುರುಗಡೆ ಅಳ್ಳಿಕ್ಕೆ ಶುರು ಮಾಡ್ತಾಳೆ, ಭಾವಗಳಾಗ್ತಾರೆ. ನನ್ನ ಮಗಳ ಮಣಿಪಾಲದಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಓದ್ತಾ ಇದ್ಲು. ಅವಳಿಲ್ಲಿ ಎಲ್ಲೊಬ್ಬ ಸ್ನೇಹಿತೆಯರ ಜೊತೆ ಬಂದು ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಮರ್ಡರ್ ಆಗಿಬಿಟ್ಟಿದ್ದಾಳೆ. ಅವಳದ ಅಸ್ಥಿಯನ್ನ ಕೂರಿಸಿ ನಾನು ಅವಳಿಗೊಂದು ಸದ್ಗತಿ ಕಾಣಿಸ್ಬೇಕು ನಾನು ತಾಯಿಯಾಗಿ ಅಂತೇಳಿ ಹೇಳ್ತಾಳೆ. ಈಗ ನೋಡಿದ್ರೆ ಇವತ್ತು ಬೆಳಿಗ್ಗೆ ರಿಪ್ಪನ್ಪೇಟೆನಲ್ಲಿ ಬಂದೆ ನಾನು, ಅರ್ಸಾಲಲ್ಲಿ ರೈಲು ಹಿಡಿದು ಅಲ್ಲಿ ಚಾ ಕುಡಿಯಕ್ಕೆ ನಿಲ್ಸಿದೆ. ಅವ್ರು ಹೇಳ್ತಾರೆ, ಆ ಅಮ್ಮ ಇಲ್ಲೇ ಸುಮಾರು ವರ್ಷ ಇಟ್ಲಿಕ್ಕಂಡ್ರಿ, ಯಾರೋ ಪ್ರಭು ಅಂತಾನೆ ಯಾರ ಜೊತೆಗೆ ಪ್ರಭಾಕರ್ ಬಾಳಿಗ ಅಂತ ನೀನು ಅವ್ರ ಜೊತೆ ಬಹಳ ವರ್ಷ ರಿಪ್ಪನ್ಪೇಟೆನಲ್ಲಿ ಇದ್ರು. ನಾಯಿಗೆ ಸಾಕಿದ್ರು, ಮಕ್ಕಳೇನಿಲ್ಲ ಅಲ್ಲಿದ್ದಾಗ. ಈಗ ಫೋಟೋ ತರಿಸ್ತಾ ಇದ್ದೇನೆ, ಒಂದು ಮೀಡಿಯಾದಲ್ಲಿ ಬರ್ತಾ ಇದೆ ಫೋಟೋ. ಯಾರ್ದ ಹೆಂಡತಿ ಫೋಟೋ, ಅವಳ ಕಾಲೇಜಿನಲ್ಲಿ ಇದ್ದಾಗ ತೋರಿಸಿದಂತ ಫೋಟೋ. ಕೇರಳದಲ್ಲಿ ಅದು ನರ್ಸಾಗಿದ್ದರು, ಏನೋ ಗಂಡನು ತಿನ್ನೋದು, ಹೆಂಡತಿನೂ ತಿನ್ನೋದು, ಇನ್ಯಾರು ಕ್ಲೈಮ್ ಮಾಡಲ್ಲ, ಆ ಫೋಟೋ ಬಗ್ಗೆ ಹೇಳಲ್ಲ ಅಂತ ಹೇಳಿ ಕುತಂತ್ರ ಮಾಡಿ ಆ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳೋದು, ಮೊದಲನೇ ದಿವಸನೇ ಆ ಅಮ್ಮನ ವಶಕ್ಕೆ ತಗೊಳ್ಬೇಕಾಗಿತ್ತು. ಹಾಗೆ ಎಲ್ಲಮ್ಮ ಮಣಿಪಾಲದಲ್ಲಿ ನಿನ್ನ ಮಗಳು ಎಲ್ಲಿ ಓದ್ತಾ ಇದ್ಲು, ಯಾವ ವರ್ಷ ಓದ್ತಾ ಇದ್ಲು ಬಾ ಅಂತ ಮಣಿಪಾಲಿಗೆಲ್ಲ ಹತ್ತ ಧರ್ಮಸ್ಥಳದಿಂದ ಕರ್ಕೊಂಡು ಹೋಗಿ ರಿಜಿಸ್ಟರ್ ತೆಗೆದು ನೋಡಿದ್ರೆ ನಿನ್ನ ಮಗಳು ಹುಟ್ಟಿರ್ತಕ್ಕಂಥ ಪ್ಲೇಸ್ ಯಾವುದು, ಬರ್ತವೆ ಯಾವುದು, ಅವಳ ಫೋಟೋ ಯಾವುದು ಕೆದಕ್ಲಿಕ್ಕೆ ಶುರು ಮಾಡಿದ್ರೆ ಈ ಬೇರೆ ವ್ಯಾಸಿಗಳೆಲ್ಲ ಬರ್ತಿರ್ಲಿಲ್ಲ. ಬಹಳ ವ್ಯಾಸಿಗಳು ಬಂದು ನೋಡ್ಬೇಕಲ್ಲ. ಅವನು ಯಾವನ ಒಬ್ಬ ನೇತ್ರಾವತಿ ನದಿ ಸ್ನಾನಘಟ್ಟದ ಹತ್ರ ಅಂಗಡಿ ಇಟ್ಕೊಂಡಿದ್ದೆ, ಕಳೆದ 25-30 ವರ್ಷದಿಂದ ನೋಡ್ತಾ ಇದ್ದೀನಿ, ಇವೊಬ್ಬ ಮನುಷ್ಯ ಬಂದು ಹಣ ಹುಡ್ತಾ ಇದ್ದ ಅಂತ ಹೇಳ್ತಾನೆ. ಮಂಜುನಾಥ ಇವ್ರ ಹಣನ ಯಾವತ್ತು ಹುಡ್ತಾನೆ ಅಂತ ಗೊತ್ತಿಲ್ಲ, ಅವನು ಮನಸ್ಸು ಮಾಡ್ಬೇಕಷ್ಟೇ. ಯಾಕೆಂದ್ರೆ ಬಹಳ ಕ್ರೋಧದಿಂದ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಸನಾತನ ಮೌಲ್ಯಗಳನ್ನು ನಾಶ ಮಾಡಬೇಕು ಅಂತ ಹೇಳಿ, ನಮ್ಮ ಹಿಂದೂ ಧರ್ಮದ ಮೌಲ್ಯಗಳನ್ನ ನಾಶ ಮಾಡಬೇಕು, ಸಂಸ್ಕೃತಿಯನ್ನು ನಾಶ ಮಾಡಿ ಈ ರಾಷ್ಟ್ರವನ್ನು ವಿಚಲಿತಗೊಳಿಸಬೇಕು ಅನ್ನುವಂತ ಹುನ್ನಾರದಿಂದ ನನ್ನ ಮಿತ್ರರು ಹೇಳಿದ್ರು, ಗಡ್ಡಿ ಮಾಮೂದು, ಗೋರಿ ಮಾಮೂದು ಆ ಕಾಲದಲ್ಲಿ ಬಂದು ನಮ್ಮ ದೇವಸ್ಥಾನಗಳನ್ನ ವಾಡೋದು, ಪುಡಿ ಮಾಡಿ ಚಿನ್ನಾಭರಣಗಳನ್ನು ಹೊತ್ಕೊಂಡು ಹೋಗಿ ಮತಾಂತರ ಮಾಡಿ ಎಲ್ಲ ಮಾಡಿದ್ರು. ಅಲ್ಲಿಂದ ನಿಂತಿತ್ತು. ಇವತ್ತು ಮತ್ತೆ ಈ ಶಕ್ತಿಗಳು ಗಜನಿ ಗೋರಿ ಮಾಮದ ರೂಪದಲ್ಲಿ ಇವತ್ತು ಬರ್ತಾ ಇದ್ದಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಇವರು ವಿಚಾರವಾದಿಗಳ ಮುಖವಾಡ ಇರ್ಬೋದು, ಲೆಫ್ಟಿಸ್ಟ್ನ ಮುಖವಾಡ ಇರ್ಬೋದು. ನಾನು ಹೇಳಿದೆ, ಸ್ವಾಮಿ ನೀವೇ ಇದ್ದಾಗ ಇವರೇ ತಂದು ನಕ್ಸಲೈಟ್ರನ್ನ ಇಲ್ಲಿ ಹಾಕೋದು, ಇಲ್ಲಿ ಆಗೋ ಮೇಲೆಲ್ಲ ಓಡಾಡ್ತಿದ್ರು. ಎಷ್ಟು ಹೆಣ ಉಳಿದು, ಎಷ್ಟು ಕೊಲೆ ಆಯ್ತು, ಎಷ್ಟು ಸಾವಾಯ್ತು. ಇವೆಲ್ಲ ವಿಚಾರವಾದಿಗಳಂತೆ. ಇವ್ರ ಮಕ್ಕಳನ್ನ ಹೋಗಿ ಹೊರಿಸಿ ಕಾಡಿ ಕಳಿಸಲ್ಲ, ಹೊಟ್ಟೆ ಉರಿತಿದ್ರು. ಈಗ ಇವ್ರ ಮಕ್ಕಳನ್ನೆಲ್ಲ ಫಾರಿನ್ನಲ್ಲಿ ಓದಿಸ್ಬೇಕು, ಮಾಡಿ ನೋಡ್ತೀವಿ. ಇವರು ಬೇರೆ ಹದ ಹೇಳೋರು. ಇಡೀ ಸಮಾಜ ಪರಿವರ್ತನೆ ಆಗಬೇಕು ಅಂದ್ರೆ ಬಂದು ಹೊತ್ಕೊಂಡು ಹೋಗ್ಬೇಕು. ಈಗ ಇದರಲ್ಲಿ ಹೊರಿಸೋದು, ಇದರಲ್ಲಿ ಹೊಡೆದು ಹಾಕ್ತಾ ಇದ್ದಾರೆ ಮಿಲಿಟರಿ ಅವರು ನುಗ್ಗಿ. ಸಾವಿರಾರು ಜನ ಕೊಂದಿದ್ರು. ಇಲ್ಲಿ ನಮ್ಮ ಆಗುಂಬೆ ಕಾಡಲ್ಲಿ ಏನ್ ಮಾಡಿದ್ರು, ಬಸ್ಸಿ ಬೆಂಕಿ ಸುಟ್ಟು ಯಾರ್ಯಾರನ್ನ ಹೊಡೆದು ಕೊಂದ್ರು. ಶೇಷೇಗೌಡರು ಅಂತ ಕಾಂಗ್ರೆಸ್ನಿಂದ PLD ಬ್ಯಾಂಕಿಗೆ ನಾಮಿನೇಟ್ ಮಾಡಿತ್ತು, ಮೊನ್ನೆ ಹೇಳಿದೆ ನಾನು, ನಾಮಿನೇಟ್ ಮಾಡಿದ್ರು. ಅವ ಪೊಲೀಸ್ ಇನ್ಫಾರ್ಮೆಂಟ್ ಅಂತ ಹೇಳಿ 8 ಮಕ್ಕಳು ಎದುರುಗಡೆ ಚಪ್ಪರದ ಕಂಬಕ್ಕೆ ಕಟ್ಟ ಹಾಕೊಂಡು ಕೊಚ್ಚಿ ಪೀಸ್ ಮಾಡ್ಕೊಂಡ್ರು. ನಾವು ಇದನ್ನು ಮರೀಲಿಕ್ಕೆ ಆಗೋದಿಲ್ಲ. ಕರು ಹಿಡಿತದ ಅದು ಒಂದೊಂದು ಹೇಳಿದಾಗಲೂ ಕೂಡ ನಾನು ಇದನ್ನು ಅವತ್ತು ಹೇಳಿದ್ದೆ ವಿಧಾನಸಭೆ ಒಳಗಡೆ. ಆಮೇಲೆ ನನ್ನ ಪರಿಸ್ಥಿತಿ ಏನಾಯ್ತು ಅಂದ್ರೆ ನನ್ನ ಮನೆ ತುಂಬಾ ಪೊಲೀಸರು ರಘು, ನಂಗೆ
ಪೊಲೀಸ್ನವ್ರು ನಮ್ಮ ಮನೆಯಲ್ಲಿದ್ದಾರೆ ಅಂತ. ಏನು ಮರೆ ಅಂತ ಹೇಳ್ತೀರಿ? ಇಲ್ಲ ಸರ್, SP ಅವ್ರು ಕಳಿಸಿದ್ದಾರೆ, ನಿಮ್ಗೆ ಪ್ರೊಟೆಕ್ಷನ್ ಕೊಡ್ಬೇಕಂತ ನಿಮ್ ಬಾಡಿ ಗಾರ್ಡ್ ಆಗಿ. ಅಯ್ಯೋ ದೇವ್ರ, ನನ್ನ ಮನೆಯಲ್ಲಿ ಹಂಗೆ ಊಟ ಅನ್ನೋದಕ್ಕೆ ಸಿಗಲ್ಲ. ನನ್ನ ಮನೆ ಬೇರೆ ಚಿಕ್ಕದು, ನಮ್ಮ ಗುಡ್ಡೆ ಕಬ್ಬದಲ್ಲಿ ಒಳ್ಳೆ ಹೋಟ್ಲು ಇಲ್ಲ, ನಿಮ್ಗೆ ಊಟ ಆಗ್ತಿದೆ. ದಯವಿಟ್ಟು ಬೇಡ, ಕೈ ಮುಗಿದೆ. ಹಂಗಾರೆ ನೀವು SP ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಕರ್ಸ್ಕೊಳ್ಳಿ. ಬೇಡ, ಯಾಕಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನೇ ಬದುಕ್ಸಕ್ಕಾಗಲ್ಲ. ಜಡ್ ಕ್ಯಾಟಗರಿ ಅವ್ರದ್ದು ಹೊಡೆದಾಕ್ಬಿಟ್ರು. ರಾಜೀವ್ ಗಾಂಧಿ ಅವ್ರನ್ನ ಹೊಡೆದಾಕಿದ್ರು ಈ ದೇಶದ ಪ್ರಧಾನಿ. ಅಲ್ಲ, ನಾನು ಯಾವಲ್ಲ ತಪ್ಪು ಹೇಳಿ. ಎದುರುಗಡೆ ಹೊಡೆದ್ರೆ ಒಬ್ಬ ಗಂಗಾನು ಅವನಿಗೆ ಹೊಡಿತಾರೆ. ಎಲ್ಲೋ ಗಿಡ ಬಿಟ್ಟಲ್ಲಿ ಕೂತ್ಕೊಂಡು ಹೊಡಿ ಅವರಿಗೆ. ಇವ ಸತ್ತೋಗ್ತಾನೆ, ನಾನು ಸತ್ತರು ಸಾಯಿಲ್ಲ. ಅವನೇ ಪರದೇಶ ಮಗನ ನಾನು ಕೊಲೆ ಮಾಡಬೇಕು ಅಂತ ಹೇಳಿದೆ. ಕೊನೆಗೆ ಒಬ್ಬನಾರು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವತ್ತಿಂದ ಗನ್ಮ್ಯಾನ್ ಕೊಟ್ಟಿದ್ದಾರೆ. ಹೀಗೆ ಉಪದ್ರ ಮಾಡಿದವರು ಇವರೆಲ್ಲ ಲೆಫ್ಟಿಸ್ಟ್. ಇವರಿಗೆ ನಗರಾಧಿಸಲು ಪ್ರಚೋದನೆ. ಮೊನ್ನೆ ಹೇಳಿದ್ರಲ್ಲ, ನಮ್ಮ ಚಿಕ್ಕಮಗಳೂರಿನ ಇವರು ಭಾಷಣಕ್ಕೆ ಬಹಳ ಕೌಂಟರ್ ಬಂತು. BL ಶಂಕರ್ ಅವ್ರ ಭಾಷಣಕ್ಕೆ ಭಾರಿ ಕೌಂಟರ್ ಬಂತು. ಬುದ್ಧಿಜೀವಿಗಳು ಯಾಕೆ? ನಿಮ್ ದೃಷ್ಟಿಯಲ್ಲಿ ನಕ್ಸಲೈಟರು ಅಂದ್ರೆ ಏನು? ಈ ದೇಶದ ಸಂಸ್ಕೃತಿ ಉಳಿಬಾರದು. ನೀವು ಸಿನಿಕರು. ನೀವು ಕೇವಲ ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತ್ರ ಮಾತಾಡ್ತೀರಿ. ಚರ್ಚ್ಗಳ ಬಗ್ಗೆ ಮಾತಾಡಿ ನೋಡೋಣ, ಮಸೀದಿಗಳ ಬಗ್ಗೆ ಮಾತನಾಡಿ ನೋಡೋಣ. ಸಿನಿಕರು ನೀವು. ನಿಮ್ಗೆ ಯೋಗ್ಯತೆ ಇಲ್ಲ. ಅಲ್ಲಿ ನಡೆಯುವಂತಹ ಯಾವುದೇ ಕೆಟ್ಟ ಕಾರ್ಯಗಳು ಅಥವಾ ಇದನ್ನು ಖಂಡಿಸಲಿಕ್ಕೆ ನಿಮ್ಗೆ ಶಕ್ತಿ ಇಲ್ಲ. ಯಾಕೆ? ಹಿಂದೂಗಳು ವಿಶಾಲವಾದಂತ ಮನೋಭಾವ. ಏನ್ ಹೇಳಿದ್ರು ಸುಮ್ಮನಿರ್ತೀವಿ. ಸಹಿಷ್ಣುಗಳು ನಾವು. ಸ್ವಾಮಿ, ನಾನು ಇವ್ರಿಗೆ ಹೇಳ್ತೀನಿ, ಅದು ನಮ್ಮ ದೌರ್ಬಲ್ಯ ಅಲ್ಲ. ಹಿಂಗ್ ಹೇಳೋದು ನಿಮ್ಗೆ ಫ್ಯಾಷನ್ ಇರ್ಬೋದು. ಯಾಕಂದ್ರೆ ನಾನೊಂದು ಈಗ ಹಿಂದೂ ಧರ್ಮದ ವಿರುದ್ಧ ಉಲ್ಟಾ ಮಾತಾಡಿದ್ರೆ ಭಾರಿ ದೊಡ್ಡ ವಿಚಾರವಾಗಿ. ಎಂತ ವಿಚಾರ ನಿಮ್ಮ ಹತ್ರ ಎಂತದೂ ಇಲ್ಲ, ಏನೂ ಇಲ್ಲ. BL ಶಂಕರ್ ಆಡಿರ್ತಕ್ಕಂಥ ಒಂದು ಮಾತಿಗೆ ಬಹಳ ದೊಡ್ಡ ಖಂಡನೆ ಪತ್ರಿಕೆಯಲ್ಲಿ ಬಂತು. ನಾನು ಕೂಡ ನೋಡಿದೆ ಯಾರ್ಯಾರು ಅಂತ. ಕುವೆಂಪು ಟ್ರಸ್ಟಿಗೆ ರಾಜೀನಾಮೆ ಕೊಡಬೇಕು. ಅವ್ರ ಯೋಗ್ಯತೆ ಇರಲಿ. ಈ ರೀತಿ ಇವತ್ತು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ನಡೀತಾ ಇದೆ. ಸಾಕಷ್ಟು ಈ 30 ವರ್ಷದಿಂದ ಹೆಚ್ಚು ಕಮ್ಮಿ ನಡೀತಾ ಇದೆ. ಈಗ ಬಹಳ ಅತಿರೇಕಕ್ಕೆ ಹೋಯ್ತು. ಯಾರು ಮಾಡ್ತಾ ಇದ್ದಾರೆ? ಎದುರುಗಡೆ ತೋರಣಾಣಿಕೆಗೂ 3-4 ಜನ ಕಾಣ್ತಾ ಇದ್ದಾರೆ. ಯೂಟ್ಯೂಬರ್ಸು ಅವರು ಬಾಯಿ ಬಂದಾಗ ನೀಚ ವಾಚಾಂತರ. ಕೊನೆ ಅಂತಿಮವಾಗಿ ಇವ್ರಿಗೆ ಏನು ಅಂದ್ರೆ, ಇವ್ರದ್ದು ಯಾರ ಹೆಣದ ಬಗ್ಗೆ, ಯಾರ ಕೊಲೆ ಬಗ್ಗೆ ಇವ್ರಿಗೇನು ಆತಂಕ ಇಲ್ಲ. ಹೆಗಡೆ ಮುಖಕ್ಕೆ ಮಸಿ ಬೆಳೆದು ಅವ್ರನ್ನ ಡಿಫೇಮ್ ಮಾಡಬೇಕು. ಇದು ಈ ಕುತಂತ್ರಿಗಳ ಕಾರಸ್ಥಾನ. ನಾನು ಹೇಳ್ತೀನಿ, ಅಣ್ಣಪ್ಪ ಸ್ವಾಮಿ ಗೊಂಜನೋಳಿ ಇರ್ಬೋದು, ಆರಾಧ್ಯ ದೈವಿಗೆ ಮಂಜಾತಿಗೌಡರು ಹೇಳ್ದಂಗೆ ಇದು ಮಾಡಿ ಒಂದು ಕಾಣಿಕೆ ಡಬ್ಬಿಗೆ ಹಾಕಿರ್ತೀವಿ. ಡಬ್ಬಿಯೆಲ್ಲ ಮೊದಲೆಲ್ಲ ಈ ಬಿದಿರಿನ ಅಂಡೆಗಳು, ಬಿದಿರಿನ ಅಂಡೆಗಳಿಗೆ ಇದು ತಿರುಪತಿ ಅಂಡೆ, ಇದು ಮಂಜುನಾಥಂದು, ಇದು ಸುಬ್ರಹ್ಮಣ್ಯದ್ದು ಅಂತ ಹೇಳಿ ಇಡ್ತಿದ್ರು. ಅಂಡಿಗೂ ಗುರುತು ಮಾಡ್ತಿದ್ರು. ಯಾಕಂದ್ರೆ ನಮ್ಮ ಅಪ್ಪಗಮ್ಮ ಇಬ್ಬರಿಗೆ ಭಯಪಟ್ಟು ಓದಕ್ ಗೊತ್ತಿರಲಿಲ್ಲ, ಚೀಟಿ ಬರ್ದಾಕಾಗ್ತದೆ. ಅವ್ರಿಗೆ ಗುರುತಿರ್ತಿತ್ತು ಕರೆಕ್ಟ್ ಆಗಿ ಯಾವ ಹಣ್ಣಲ್ಲಿ ಯಾವ ಕಾಣಿಕೆ ಅಂತ. ನಮ್ಗೆ ಹೋಗಕ್ ಬಸ್ ಚಾರ್ಜ್ ಇರಲಿಲ್ಲ. ನಮ್ಮ ಕುಟುಂಬದವರಿಗೆ ಯಾರು ಊರಿನಲ್ಲಿ ಹೋಗ್ತಾರೆ ಅಂದ್ರೆ ಅವ್ರ ಮನೆಗೆ ಹೋಗಿ ಮರ ಗಂಟು ಕಟ್ಟಿದ್ದು ಕೊಡೋದು, ಇದು ತಗೊಂಡೋಗಿ ಹಾಕಿ ಒಂದು ಪ್ರಸಾದ ತಂದು. ಇದು ನಮ್ಮ ಮೇಲೆ ನಮ್ಮ ಭಾವನೆಗಳು. ಇದು ನಾವು ನಂಬಿಕೊಂಡು ಬಂದಿದ್ದೇವೆ. ಈ ನಂಬಿಕೆಯನ್ನು ಅಳಿಸಿ ಹಾಕ್ಲಿಕ್ಕೆ ಹೋಗಬಾರದು. ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಇದು. ನಮ್ಮ ದುಃಖ ಆದಾಗ, ಹತಾಶೆ ಆದಾಗ, ಮಂಜುನಾಥಿಗೆ ಅಣ್ಣಪ್ಪ ಸ್ವಾಮಿಗೆ ಒಂದು ಹರಿಕೆ ಹೊತ್ಕೊಂಡ್ರೆ ಇವತ್ತು ಬದುಕಬೇಕು ಅನ್ನುವಂತ ಆಸೆ ಬರ್ತದೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋಗೋರು ಇವತ್ತು ಬದುಕ್ತಾರೆ. ಇದು ಒಂದು ಭಾಗ ಬಂದ ಮೇಲೆ ಇನ್ನೊಂದು ಭಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈಗ ಹೆಣ್ಮಗಳು ಹೇಳಿದ್ರು, ನಮ್ಮ ಟೆಂಕೈಲ ಪೂರ್ಣಿಮಾ ಇಲ್ಲಿ ಬಹುಶಃ ಇದ್ದಂತ ನನ್ನ ಅಕ್ಕ ತಂಗಿಯರಿಗೆ ಭಾಷಣ ಮಾಡ್ಲಿಕ್ಕೆ ಮೈಕ್ ಕೊಟ್ರೆ ಇಂಥದ್ದು 1000 ಕಥೆ ಹೇಳ್ತಾರೆ ಅವ್ರ ಜೀವನ. ಇಲ್ಲೆಲ್ಲ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಯಾಕೆ ಧರ್ಮಸ್ಥಳ
ಏನು ಹೆಗಡೆಯವರು ಅವರ ಯೋಚನೆಗಳು ಸರ್ಕಾರ ಮಾಡ್ಲಿಕ್ಕೆ ಆಗದೆ 79ನೇ ಇಸ್ವಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಇದುವರೆಗೆ ಸರ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂತದ್ದು ಕೆಲವೇ ವರ್ಷದಲ್ಲಿ ಧರ್ಮಸ್ಥಳದ ಹೆಗಡೆಯವರ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿ ತೋರಿಸಿ. ಎಲ್ಲೋ ಕುಡಿದು ಬೀದಿ ಮೇಲೆ ಬಿದ್ದು ಅವನ ಹೆಂಡತಿ ಮಕ್ಕಳು ಅವಮಾನದಿಂದ ಹತಾಶರಾಗುವಂತಹ ಆತ್ಮಹತ್ಯೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕುಡಿತ ಬಿಡಿಸುವಂತ ಮಧ್ಯವರ್ಜನ ಶಿಬಿರ ನಮ್ಮಲ್ಲೇ, ನಮ್ಮ ತಾಲೂಕಲ್ಲೇ ಹಲವಾರು ನೂರಾರು. ನಾನು ಹೆಚ್ಚಿಗೆ ಹೇಳುವುದಿಲ್ಲ, ಒಂದು ಉದಾಹರಣೆ ಹೇಳ್ತೀನಿ. ಪಟ್ಟಣಗಳಲ್ಲಿ ಶಿಬಿರ ನನ್ನ ಕರೆದಿದ್ರು ಘಾಟಿಗೆ ಹೋದೆ. ಒಬ್ಬ ಬೊಬ್ಬೆ ಹೊಡಿತಾನೆ ಕರೆದೋಣ ಅಂತ ಹೇಳಿ ಅವನು ಕರ್ಕೊಂಡು ಕೂಡ ಕುಡಿಯ ರೂಮ್ ಹೋಗಿ ಭಾರಿ ಕುಡಿಯವ. ಅವನು ಕಾಲ ತಡಿಲಾರ್ದು ಅವನ ಹೆಂಡತಿ ಹಿಡಿಸಿ ಕರ್ಕೊಂಡು ಬಂದಿದ್ದಾನೆ. ನಾನು ಏನೋ ಆಗೋಗಿದೆ ಅವನಿಗೆ ಅಂತ ಹೇಳಿ ಹೋದ್ರೆ ಅವನ ಹೆಂಡತಿ, ಅಣ್ಣ ದಯವಿಟ್ಟು ಬಿಡಿಸ್ಬೇಡಿ, ಸುಮ್ಮನಿದ್ದು ಬಿಡಿ, ನೀವು ಬೇರೆ ಹಣ ದಯವಿಟ್ಟು ಬಿಡಿಸ್ಬೇಡಿ ಅಂತ ಅಲ್ಲ. ನನಗೆ ಅರ್ಥ ಆಯ್ತು, ಅಣ್ಣ ಸ್ವಲ್ಪ ಸುಮ್ಮನೆ 4 ದಿನಕ್ಕೆ ಸರಿ ಆಗ್ತೀಯ. ಇಲ್ಲ ಇವರೆಲ್ಲ ಬೇಕಂತ ತಂದು ಹಾಕಿದ್ದಾರೆ, ಹಂಗಿಲ್ಲ ನಾನು ಹೋಗ್ಲೇಬೇಕು ಅಂದ್ರೆ ಇಲ್ಲ, ನಾನು ಬಿಟ್ಟು ಬಂದು. ನೀವು ಹೇಳ್ತೀನಿ ಅವನ ಕಥೆನ. ಅವ ಶಿಬಿರದಲ್ಲಿ ಭಾಗವಹಿಸಿ ಬಂದ ಕೂಡಲೇ ಅವ ಒಳ್ಳೆ ದುಡಿಮೆ ಮಾಡೋಣ. ಆಮೇಲೆ ಅವನ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗಿ ಮಕ್ಕಳು ಓದಿಸೋದು, ಮಕ್ಕಳ ಹೊಟ್ಟೆ ಹೊಲಿಯೋ ಕೆಲಸ ಮಾಡಿದ್ರು. ಹಗಲು ರಾತ್ರಿಗೆ ಶುರು ಮಾಡಿದ್ರು. ಅವನ ಶಿಬಿರದಿಂದ ಬಂದವ ಮಾರನೇ ದಿವಸ ಹೆಂಡತಿ ಕೆಲಸಕ್ಕೆ ಹೊರಟು ನಿಂತಳು. ಅವ ಹೇಳ್ತಾನೆ, ಇವತ್ತಿಂದ ನಿನ್ ಕೆಲಸಕ್ಕೆ ಹೋಗಬಾರ್ದು ಅಂತ ಕೈ ಹಿಡಿದು ಜಗ್ತಾನೆ. ಯಾಕೆ ಕೇಳ್ತಾನೆ, ನನ್ನ ಕಡೆಯಿಂದ ತಪ್ಪಾಗಿ ಹೋಗಿದ್ದೆ, ನಿನ್ನ ಇಷ್ಟು ದಿನ ಹಿಂಸೆ ಕೊಟ್ಟಿದ್ದೀನಿ ನಾನು, ಇನ್ನು ಮೇಲೆ ನೀನು ಮನೆಯಲ್ಲಿ ಸುಖವಾಗಿರ್ಬೇಕು, ನಾನು ದುಡಿದು ನಿನ್ನನ್ನು ಸಾಕ್ಬೇಕು, ಊಟ ಹಾಕ್ತೇನೆ ನಾನು ಅಂತೇಳಿ ಹೇಳ್ತಾನೆ. ಇವತ್ತು ಆ ಕುಟುಂಬ ನಾನು ನೋಡ್ತಾ ಇದ್ದೀನಿ, ಹಾಗೆ ಇದೆ. ಇಂಥದ್ದು 1000 ಕಥೆಗಳನ್ನ ಹೇಳಬಲ್ಲೆ, ಇಂಥ 1000 ಕಥೆಗಳನ್ನ ಹೇಳಬಲ್ಲೆ. ಈಗ ಜುಲೈ ಆಗಸ್ಟ್ ತಿಂಗಳು ಯಾರ್ದೋ ಮನೆಗೆ ಅನುಕೂಲಸ್ಥರ ಮನೆಗೆ ಹೋಗಿ ಕೈ ಒಡ್ಡಬೇಕಾಗಿತ್ತು, ಹುಲಿ ಭತ್ತ ತರಬೇಕಾಗಿತ್ತು. ನಮ್ಮ ಎಷ್ಟೋ ಕುಟುಂಬಗಳು ಅಷ್ಟು ಬಡತನ. ಇವತ್ತು ಹೇಗಿದ್ದಾರೆ ಅಂತದ್ದು ಒಂದು ಕುಟುಂಬ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕುಟುಂಬ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಗುಂಪಿನ ಸದಸ್ಯರು ಅನುಕೂಲದಲ್ಲಿದ್ದಾರೆ, ಸ್ವಾಭಿಮಾನದಿಂದ ಬದುಕಿದ್ದಾರೆ. ಒಬ್ಬ ಹೆಣ್ಣುಮಗಳು ಕೂಡ 2 ಲಕ್ಷ ಬೇಕು ಅಂದ್ರೆ ತಕ್ಷಣ ತರುವಂತ ತಾಕತ್ತು ಬಂದಿದೆ. ನಮ್ಮ ಬಡವರ ಮನೆ, ಕೂಲಿಕಾರರ ಮನೆ ಹೆಣ್ಣುಮಕ್ಕಳಿಗೆ ಈ ಶಕ್ತಿ ಬಂದಿದೆ. ಎಲ್ಲಿಂದ ಬಂದ ಈ ಶಕ್ತಿ? ಸರ್ಕಾರ ಮಾಡಿದಲ್ಲ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಈ ಪವಾಡವನ್ನು ಮಾಡಿದೆ ನಮ್ಮ ಕುಟುಂಬದಲ್ಲಿ. 2007ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ನನ್ನ ಹತ್ರ ಬಂದರು, ನಾನು ಶಾಸಕ ಅವತ್ತು. ಸರ್, ನಾವಿಲ್ಲಿ ಈ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಪೂಜ್ಯ ಹೆಗಡೆಯವರು ಹೇಳಿದ್ದಾರೆ, ಬಂದಿದ್ದೀವಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಶುರು ಮಾಡಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದೆ, ನೀವೆಲ್ಲ ಬಂದಿದ್ದು, ಮಂಜುನಾಥ ಬಂದಿದ್ದಾರೆ, ಮಂಜುನಾಥ ಒಡೆಯನೇ ಬಂದಿದ್ದಾರೆ, ನಡೆದಾಡುವ ಮಂಜುನಾಥ ನಿಮ್ಮ ರೂಪದಲ್ಲಿ ಬಂದಿದ್ದಾನೆ, ನಿಮ್ಮ ಯೋಜನೆಯ ರೂಪದಲ್ಲಿ ಬಂದಿದ್ದಾನೆ, ಮಾಡಿ ನಂದೇನಾಗಬೇಕು ಅಂತ ಹೇಳಿದೆ. ನಂದೇನಾಗಬೇಕು ನಾನು ತಯಾರಿದ್ದೀನಿ ಅಂತ ಹೇಳಿದೆ. ಇವತ್ತು ಮಾಡಿದ್ದಾರೆ. ಎಷ್ಟು ಸಂಘಗಳು, ಎಷ್ಟು 1000 ಜನ ಅದರ ಸದಸ್ಯರು. ನಮ್ಮ ಕೆರೆಗಳು ನಾವು ಸರ್ಕಾರದಿಂದ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಜನರನ್ನು ಒಗ್ಗೂಡಿಸಿ ಬಂದ್ರೆ ನೀವು ಕೆರೆ ಹೂಳು ತೆಗೆದಿದ್ದಾರೆ, ತೂಕು ಕಟ್ಟಿದ್ದಾರೆ. ಎಷ್ಟು ಯೋಜನೆ. ನಮ್ಮ ಶಾಲೆಗೆ ಶಿಕ್ಷಕರು ಬರ್ತೇವೆ. ಆಗುಂಬೆ ಹೋಬಳಿನಲ್ಲಂತೂ ಸಿಕ್ಕಲೆ ಒಂದು 10-15 ಶಾಲೆಗಳು ಜೀವ ಶಿಕ್ಷಕರ ಶಾಲೆಗಳಿದ್ದಾವೆ. ಅವಕ್ಕೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶಿಕ್ಷಕರನ್ನು 15,000 ರೂಪಾಯಿ ಸಂಬಳ ತಿಂಗಳಿಗೆ ಕೊಟ್ಟು ಶಿಕ್ಷಕರು ನೇಮಕ ಮಾಡಿದೆ ಗ್ರಾಮಾಭಿವೃದ್ಧಿ ಯೋಜನೆ. ನಮ್ಮ ಜೀವನದಲ್ಲಿ ಧರ್ಮಸ್ಥಳದಿಂದ ಪಡೆದಿರ್ತಕ್ಕಂಥ ಉಪಕಾರ ಆ ಕುಟುಂಬಗಳು ಹೇಳ್ತೀವಿ. ಇಲ್ಲಿ ಬಂದು ನಾವು ರಾಜಕೀಯ ಪಕ್ಷದವರು ಇಷ್ಟು ಜನ ಸೇರಿಸಬೇಕು ಅಂತ ಹೇಳಿದ್ರೆ ಭಾರಿ ದುಡ್ಡು ಖರ್ಚು ಮಾಡಬೇಕು, ವಾಹನ ಕೊಡಬೇಕಾಗಿತ್ತು. ಮೊದಲನೇ ಲಾರಿಲಿ ಬರುವ ಅಂದ್ರೆ ಕಾರ್ ಯಾವ್ದು, ಈಗ ಮಾರುತಿ ವ್ಯಾನಲ್ಲೂ ಬರೋದು, ಬೇರೆ ಬೇರೆ ಕಾರ್ ಕಳಿಸ್ತೀಯ ಅಂತ. ಈಗ
ನಮ್ಮ ಇದೆಲ್ಲ ಕಾರು ಇನೋವಾ ಎಲ್ಲ ಕಳಿಸಿದ್ರೆ ಆಗಿ ಬರ್ತೀನಿ. ಇವತ್ತು ಈ ಪರಿಸ್ಥಿತಿ ಬಂದಿದ್ದಾರೆ. ಆದ್ರೆ ಇವತ್ತು ಯಾರು ಕಳಿಸಿರ್ತಾರೆ? ಯಾರು ಕಳಿಸಿದ್ದಾರೆ? ಮೈಕ್ ಕಳಿಸಿದ್ದನು, ಕಿವಿಲ್ ಕೇಳ್ತಿದ್ದ ಹಾಗೇನೆ ಬಂದು. ಇದು ಭಾವನೆ. ಈ ಭಾವನೆಯನ್ನು ನೀವು ಅರಿಸಾಕ್ಲಿಕ್ಕೆ ಆಗುದಿಲ್ಲ. ಈ ಭಾವನೆಯ ಜನ ಧರ್ಮಸ್ಥಳದ ಜೊತೆಗಿದ್ದಾರೆ. ಹಿಂದೂ ಮೌಲ್ಯಗಳಿಗೆ ಧಕ್ಕೆ ಆದಾಗ ಚಟ್ಟ ಹೊಡೆದು ನಿಲ್ತಾರೆ. ನೋಡು ನನ್ನ ತಾಕತ್ತನ್ನು ತೋರಿಸ್ತೀನಿ ಅಂತ ಬೀದಿ ಮೇಲೆ ಹೇಳಿದೀವಿ. ನಿನ್ನೆ ಅವನು ಹೇಳ್ದಂಗೆ ನಲ ಆಗ್ಯಕ್ಕೆ ಹೋಗ್ಬೇಡಿ. ಅವ್ರನ್ನ ಯಾರು ಅಂತ ಅವ್ರ ಹಿನ್ನೆಲೆಯನ್ನ ಕೆದಕಿ, ಸ್ವಲ್ಪ ಅವ್ರ ಹಿನ್ನೆಲೆ ಕೆದಕಿ. ಇದು ಸಾಮಾನ್ಯ ಇಲ್ಲ, 3-4 ಜನ ಮುಖವಾಡ ಅಷ್ಟೇ. ಇದರ ಹಿಂದಕ್ಕೆ ಕೆಲವು ಮಿಷನರಿಗಳಿದ್ದಾವೆ. ನಿಮ್ಗೆ ಗೊತ್ತಿರ್ಲಿ, ನಮ್ಮ ತಾಲೂಕಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರೋಕ್ಕಿಂತ ಮೊದಲು 100 ಕುಟುಂಬಗಳನ್ನು ಮತಾಂತರ ಮಾಡಿದ್ದಾರೆ ಕೆಲವು ಮಿಷನರಿಗಳು. ಯೋಜನೆ ಬಂದ ನಂತರ ಒಂದು ಕುಟುಂಬ ಮತಾಂತರ ಆಗಲಿಲ್ಲ. ಒಂದು ಕುಟುಂಬ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಸರ್ವೆ ಮಾಡಿಸ್ತಾ ಇದ್ದೀನಿ. ಈ ಶಕ್ತಿ ಬಂತು ನಮ್ಮ ಕುಟುಂಬಗಳಿಗೆ. ಇವತ್ತು ಯಾರು SDPI ಯಾರು ಸಂಬಂಧ? ಅವರಿಗೇನು ಸಂಬಂಧ ಧರ್ಮಸ್ಥಳಕ್ಕೆ? ಅವ್ರು ಬಂದು ಪ್ರತಿಭಟನೆ ಮಾಡ್ತಾರೆ. ಕೇರಳ ಸರ್ಕಾರ ಯಾವುದು? ಕೇರಳ ಸರ್ಕಾರದ ವಿಧಾನಸಭೆ ಒಳಗಡೆ ನಿರ್ಣಯ ಪಾಸ್ ಮಾಡ್ತಾರೆ. ಈ ಎಡಪಂಥೀಯರು ಎಲ್ಲೆಲ್ಲಿದ್ದಾರೆ? ಯಾರ್ಯಾರು ತಲೆ ಕೆಡಿಸ್ತಾರೆ? ಇದು ಹೊರಗೆ ಬರಬೇಕಾಗ್ತದೆ. ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಹೇಳಬೇಕಾಗಿದೆ. ಕಾನೂನು ಅದರ ಪಾಡಿಗೆ ಅದು ಮಾಡ್ತದೆ, ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಜಾಗೃತ ಸಮಾಜ, ಜಾಗೃತ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹಗಲು ರಾತ್ರಿ ಜಾಗೃತವಾಗಿರಬೇಕು, ಇದರ ವಿರುದ್ಧ ಕೆಲಸ ಮಾಡಬೇಕು. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಗಿಳಿಯಾರ್ ಅವರು ಬಂದಿದ್ದಾರೆ, ಅವರು ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯೂಟ್ಯೂಬ್ ನಲ್ಲಿ ಅವರ ಭಾಷಣಗಳನ್ನೆಲ್ಲ ನಾವು ಕೇಳಿದ್ದೀವಿ. ಅದಕ್ಕಾಗಿ ನೀವೇ ಬನ್ನಿ, ಧರ್ಮಸ್ಥಳಕ್ಕೆ ಬಹಳ ಹತ್ತಿರದಿಂದ ನೀವು ಕೆಲಸ ಮಾಡ್ತಾ ಇರೋರು ಅಂತ ಹೇಳಿದ್ದೇವೆ. ಬಂಧುಗಳೇ, ಹಾಗೇನೆ ಶನಿವಾರ ದಿವಸ, ನಾಡಿದ್ದು ಬರೋ ಶನಿವಾರ ಬೆಳಿಗ್ಗೆ 6 ಗಂಟೆಗೆ ರಾಮೇಶ್ವರ ದೇವಸ್ಥಾನದ ಆವರಣದಿಂದ ಧರ್ಮಸ್ಥಳಕ್ಕೆ ಹೋಗೋದು. ನಮ್ಗೆ ಇವತ್ತು ದೇವರು ಮಂಜುನಾಥ ಒಡೆಯ ಅಡಿಕೆ ರೇಟ್ ಜಾಸ್ತಿ ಮಾಡಿದ್ದಾನೆ. ಸೈಕಲ್ ಹಿಡಿದಿದ್ದವ್ರ ಮನೇಲಿ ಕಾರ್ ಆಗಿದ್ದಾರೆ. ನಿಮ್ಮೆಲ್ಲ ಕಾರನ್ನು ಧರ್ಮಸ್ಥಳದ ಕಡೆಗೆ ತಿರುಗಿಸ್ಬೇಕು. ಅವತ್ತು 6 ಗಂಟೆಗೆ ಖಂಡಿತವಾಗೂ ಬರಬೇಕು. ಸಂಜೆ ಒಳಗೆ ವಾಪಸ್ ಬರೋಣ. ನಿಮ್ ಗಾಡಿ ತಗೊಂಡು ನಿಮ್ ಸ್ನೇಹಿತರನ್ನು 3-4 ಜನ ಕರ್ಕೊಂಡು ಬರಬೇಕು. ಮಂಜುನಾಥನ ದರ್ಶನ ಮಾಡಿ ಹೆಗಡೆಯವರಿಗೆ ಹೇಳೋಣ, ನೀವು ವಿಚಲಿತರಾಗುವಂತ ಅವಶ್ಯಕತೆ ಇಲ್ಲ, ನಿಮ್ ಬೆನ್ನಿಂದಕ್ಕೆ ನಾವಿದ್ದೇವೆ ಅಂತ ಹೇಳಿ ತೀರ್ಥಹಳ್ಳಿಯ ಜನ ನಾವು ಹೇಳಿ ಬರೋಣ ಅಂತ ಹೇಳಿ ಶನಿವಾರ ದಿನ ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು. ಶಿವಮೊಗ್ಗ ಸುದ್ದಿ, ಪ್ರತಿಕ್ಷಣ ನಿಮ್ಮೊಂದಿಗೆ.